ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದೇನೆ ಮೊಟ್ಟಿಗೆ ಆದರ್ಶಿನಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಇವರು ಪ್ಯಾನ್ ಇಂಡಿಯಾ ಸ್ಟಾರು. ಆ್ಯಕ್ಚುಲಿ ಹೀರೋಗಳು ಬರಬೇಕಾದ್ರೆ ಅವರ ವಾಕ್ಗೆ ಗತ್ತು ಗಮ್ಮತ್ತು ಬರೋದು ಇವರ ಮ್ಯೂಸಿಕ್ಕಿಂದಾನೇ. ಎಸ್, ಬಸ್ರೂರಿನ ಹೆಮ್ಮೆ, ಕನ್ನಡದ ಕೀರ್ತಿ, ದಟ್ ಇಸ್ ನಾನ್ ಅದರ್ ದೆನ್ ರವಿ ಬಸ್ರೂರ್ ಅವರಿದ್ದಾರೆ ನಮ್ಮೊಟ್ಟಿಗೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹೆಂಗಿದ್ರಿ? ಸೂಪರ್ ಸೂಪರ್. ಸೊ ಫುಲ್ ಚಾರ್ಮಿಂಗ್. ಏನೋ ದೇವ್ರು ಕೊಟ್ಟ ಆಶೀರ್ವಾದ ಅಂತೀರಾ ಸರ್. ಆ್ಯಕ್ಚುಲಿ ತಮ್ಮ ಜರ್ನಿ ಏನಿದೆ, ಕಿರಣ್ ರವಿ ಬಸ್ರೂರ್ ಆದಂಥ ಜರ್ನಿ ಇದೆಯಲ್ಲ, ದಟ್ ಇಸ್ ಅಮೇಝಿಂಗ್ ಜರ್ನಿ. ಸೊ ಆ ಜರ್ನಿಯಿಂದನೇ ಇವತ್ತಿನ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಅಲ್ಲ? ಹೇಗಿತ್ತು ಸರ್ ಆ ಜರ್ನಿ? ಅದೇ ಅಪ್ ಟು ಆ ಹೆಸರು ಬರೋ ತನಕನೂ ಮುಟ್ಟಿದ್ದೆಲ್ಲ ಬೂದಿ, ಡಿಸಾಸ್ಟರೇ. ಬಟ್ ಆ ಜರ್ನಿಯಲ್ಲಿ ಆ ಬದಲಾವಣೆ ಆದಂಥ ದಿನದಿಂದ ಇವತ್ತಿನ ತನಕನೂ ಎಲ್ಲವೂ ಮಿರಾಕಲ್ಸೆ ಸರ್. ಬಹುಶಃ ವಿಧಿ ಲಿಖಿತ ಅಂತ ಅನಿಸುತ್ತೆ ಅವೆಲ್ಲವೂ. ಆ ನಿಟ್ಟಿನಲ್ಲಿ ನನ್ನ ಜೀವನದ ಎಲ್ಲ ಬದಲಾವಣೆಗಳು ನಡೀತು. ನನ್ನ ಕಣ್ಣೆದುರಿಗೆ ಏನು ಬೇಕು ಅಂತ ಕೇಳಿದವಾಗ ನಾನು ಆ ಟೈಮಲ್ಲಿ ನನಗೆ 16-17 ವರ್ಷ. ಸೊ ಕೋಪದಲ್ಲಿ ನನಗೆ ಕೀಬೋರ್ಡ್ ತಗೊಳ್ಬೇಕು, ದುಡ್ಡು ಕೊಡ್ತೀರಾ ನೀವು, 35,000 ಬೇಕು ಅಂತ ಕೇಳಿದವಾಗ ಹಿಂದೆ ಮುಂದೆ ನೋಡದೆ ನನಗೆ ಕೊಟ್ಟಿದ್ದ ರೀತಿ. ಅದಾದಮೇಲೆ ಅವರು ನನ್ನಲ್ಲಿ ಏನು ಕಂಡ್ರೋ ಗೊತ್ತಿಲ್ಲ. ಸೊ ಮುಂದೆ ಇವನ್ನ ಹಿಡಿಲಿಕ್ಕೆ ಭಾರಿ ಕಷ್ಟ ಉಂಟು, ಅಂದರೆ ಇವನು ಮಾತಾಡಿಸ್ಬೇಕಂದ್ರೆ 4-5 ತಿಂಗಳ ಅಪಾಯಿಂಟ್ಮೆಂಟ್ ಬೇಕು ಅನ್ನೋ ಥರದಲ್ಲಿ ಅವರು ಆಡಿದ ರೀತಿ ಅವತ್ತಿನ ಭವಿಷ್ಯ ಇವತ್ತು ನಿಜ ಆಗಿದೆ. ಈ ಎಲ್ಲ ಭಗವಂತನ ಆಶಯ. ಎಲ್ಲೂ ನಿಲ್ಲಲಿಲ್ಲ. ಅದಾದ ನಂತರ ಜೀವನವನ್ನು ನಾನು ಕಟ್ಟಿಕೊಳ್ಳಲಿಕ್ಕೆ ಇದನ್ನು ನನಗೆ ಸಿಕ್ಕಂಥ ಅವಕಾಶ ಅಂತ ಅಂದ್ಕೊಂಡು ಪ್ರತಿ ದಿಕ್ಕಲ್ಲೂ ನಾನು ಏನೆಲ್ಲ ಮಾಡಬಹುದು, ಏನೆಲ್ಲ ಸಾಧ್ಯತೆಗಳು ನನ್ನ ಹತ್ರ ಇದೆ, ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಹೀರೋ ಆಗಿ ಆ್ಯಕ್ಚುಲಿ ಎಂಟ್ರಿ ಕೊಟ್ಟಿದ್ದು ಕನ್ನಡ, ಏನು ಕುಂದಾಪುರ ಕನ್ನಡದಲ್ಲಿ ಮಿಂಚಿದಂಥವ್ರು ತಾವು. ಸೊ ಅಲ್ಲಿಂದ ಈ ಮ್ಯೂಸಿಕ್ ಫೀಲ್ಡಿಗೆ ಬರಬೇಕು ಅನ್ನೋಂಥ ಆಸಕ್ತಿ ಏನಿದೆ, ಅದು ಹೇಗೆ ಹುಡ್ತು? ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ ಥರದ್ದು ಇರಲಿಲ್ಲ ಅಲ್ಲ ಸರ್? ಇಲ್ಲ ಅಂದರೆ ಫ್ಯಾಮಿಲಿ ಬ್ಯಾಕ್ಡ್ರಾಪಲ್ಲಿ ಯಕ್ಷಗಾನ ತಾಳಮಂದಿರ ನಡೀತಾ ಇತ್ತು. ಈ ಕಡೆಗೆ ನಮ್ಮ ಮಾವನ ಆರ್ಕೆಸ್ಟ್ರಾವೂ ಇತ್ತು. ನಮ್ಮೂರು ಒಂಥರ ಸಂಗೀತಮಯವೇ. ಅದರಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ನಮ್ಮ ಊರಿನ ಭಾಗದಿದೆ. ಬಟ್ ಸಂಗೀತ ನಿರ್ದೇಶಕನಾಗ್ತೀನಿ, ಈ ಫೀಲ್ಡಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಆ್ಯಸ್ ಎ ಇಂಡಸ್ಟ್ರಿಗೆ ಬಂದಿದ್ದು ನಾನು ಡಾನ್ಸರ್ ಆಗಬೇಕಂತ ಬಂದಿದ್ದು. ಡಾನ್ಸರ್ ಆಗಬೇಕಂತ ಬಂದಿದ್ದು, ಹಣೆ ಬರ್ದಿದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತ. ಸೊ ಏನು ಬರುತ್ತೋ ಅದನ್ನು ಅಸ್ಯೂಮ್ ಮಾಡ್ಕೊಬೇಕು. ಅದನ್ನು ಏನು ನಮಗೆ ಬಂದ ಪಾಲಿಗೆ ಬಂದು ಪಂಚಾಮೃತ ಅಂತ ತಗೊಂಡು ಮುಂದುವರೆದಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.